ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗೀ ರೈಸು ಮತ್ತು ವೆಜ್ ಕುರ್ಮಾ. ಇದಕ್ಕೆ ಏನೇನು ಐಟಮ್ ಬೇಕು ಅಂತಂದರೆ ನೋಡಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಗಸಗಸೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗೋಡಂಬಿ, ಹಾಲು ಮತ್ತು ತೆಂಗಿನಕಾಯಿ ತುರಿ ಮತ್ತು ಅಕ್ಕಿ. ನಾನು ಅರ್ಧ kg ಅಕ್ಕಿಗೆ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ಏನು ಮಾಡೋಣ ಅಂತಂದರೆ ಗಸಗಸೆ, ಕಾಯಿ ಮತ್ತು ಹಾಲು ಇದಿಷ್ಟನ್ನು ರುಬ್ಬಿ ಹಾಲು ತೆಗೆದಿಟ್ಕೊಳ್ಳೋಣ. ನಾನೇನು ಇದು ಸಪ್ರೇಟು ಎಲ್ಲ ಸ್ಟ್ರೇನ್ ಮಾಡೋದು ಆ ಥರ ಏನು ಮಾಡಲ್ಲ. ಎಲ್ಲ ಒಟ್ಟಿಗೆ ಫುಲ್ಲು ಫೈನ್ ಪೇಸ್ಟ್ ಥರ ಮಾಡ್ತೀನಿ. ನೋಡಿ ಯಾವ ಥರ ಮಾಡಿದ್ದೀನಿ ಅಂತ. ಇಷ್ಟು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಒಂದು ಪಾತ್ರೆಯನ್ನು ಇಟ್ಟು ನೋಡಿ, ಇವಾಗ ಶುರು ಮಾಡೋಣ. ಒಂದು ಪಾತ್ರೆ ಇಟ್ಟು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಫುಲ್ಲು ತುಪ್ಪನೇ ಹಾಕ್ಬೋದು. ನಾನು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನೀವು ಯಾರಾದರೂ ತುಪ್ಪ ಬಳಸಲ್ಲ ಅಂತನೋರು ಬರೀ ಎಣ್ಣೆಲೂ ಮಾಡ್ಬೋದು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ತುಪ್ಪನ ಬಳಸಿ. ನೋಡಿ, ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಸ್ವಲ್ಪ ಕಾಯಬೇಕು. ಆಮೇಲೆ ನೆಕ್ಸ್ಟ್ ಉಳಿದ ಪದಾರ್ಥಗಳನ್ನ ಹಾಕ್ಕೋಬೇಕು. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಕಾಯಲಿ. ಇವಾಗ ನೋಡಿ ಕಾಯಿತು. ಮೊದಲು ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ ಸ್ವಲ್ಪ ರೋಸ್ಟ್ ಆಗಲಿ ಅಂತ. ಇದಾದ ತಕ್ಷಣ ಪಲಾವ್ ಐಟಮ್ ಎಲ್ಲ ಏನು ತೊಗೊಂಡಿದ್ದೆ, ಕಸ್ತೂರಿ ಮೆಂತ್ಯ, ಪಲಾವ್ ಎಲೆ, ಚಕ್ಕೆ, ಒಂದು ಲವಂಗ, ಏಲಕ್ಕಿ ಕಾಯಿ, ಮರಾಠ ಮೊಗ್ಗು ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ರೀತಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇವಾಗ ಅದಕ್ಕೇ ಒಂದು 10 ಗೋಡಂಬಿನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಅದನ್ನು ಇದಕ್ಕೀಗ 1 ಕಪ್ಪಷ್ಟು ಈರುಳ್ಳಿ ಅಂದರೆ 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದು ಸ್ವಲ್ಪ ಫ್ರೈ ಆಗಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ನೋಡ್ತೀರಾ, ಯಾರೂ ಲೈಕ್ ಮಾಡಲ್ಲ, ಇಲ್ಲೊಂದು ಕಮೆಂಟ್ ಮಾಡಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ. ನೋಡಿದವರೆಲ್ಲರೂ ಒಂದೊಂದು ಲೈಕ್ ಮಾಡಿ, ಮತ್ತು ನೀವು ಆ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಒಂದು ಕಮೆಂಟ್ ಮಾಡಿ. ನೋಡಿ, ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಬೇಯಬೇಕು. ನೋಡಿ, ಇದೇ ರೀತಿ ಫ್ರೈ ಮಾಡ್ತಾ ಇರಬೇಕು. ಇನ್ನೊಂದು ಸ್ವಲ್ಪ ಬೇಯಲಿ. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ನೆಕ್ಸ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ಒಂದ್ಸಲ ಗೀ ರೈಸ್ನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಾನ್ ವೆಜ್ಗೂ ಮಾಡ್ಕೊಬೋದು. ಗೀ ರೈಸು ಬೇಗ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಾನೇನು ಕಾಯಿ ಹಾಲು ತೆಗೆದಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಇವಾಗ ಕುದಿಯೋಕ್ಕೆ ಬಿಡ್ತೀನಿ. ನೋಡಿ, ಈ ಥರ ತಿರುಗಿಸ್ಬಿಟ್ಟು ಎಲ್ಲ ಒಂದು ಸಲ ಈವನ್ನಾಗಿ ಮಿಕ್ಸ್ ಆಗಲಿ ಅಂತ. ಇವಾಗ ನಾನೇನು ಅಕ್ಕಿ ಅರ್ಧ kg ತೊಗೊಂಡಿದ್ನಲ್ಲ, ಅದಕ್ಕೆ ನಾನು ಜಾರಲ್ಲೇ ಅಳತೆ ಮಾಡಿ ಹಾಕ್ಕೊತೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 4 ಗ್ಲಾಸ್ ನೀರು ಹಾಕ್ಕೊತೀನಿ. ನೀವು ಯಾರಾದರೂ ಬಾಸುಮತಿ ಅಕ್ಕಿಲಿ ಮಾಡ್ತೀನಿ ಅಂತನೋರು ಬಾಸುಮತಿ ಅಕ್ಕಿ ಒಂದು ಸಲ ಟ್ರೈ ಮಾಡಿ. ನೀರೆಲ್ಲ ಹಾಕಿ ಅನಂತರ ಹಸಿ ಬಟಾಣಿನ ಹಾಕ್ತೀನಿ. ನೋಡಿ, ಇವಾಗ ಅಳತೆ ಮಾಡ್ಕೊಂಡು ನೀರು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀರು ಕುದ್ದುತ್ತಾ ಇರುವಾಗ ಮತ್ತು ಅಕ್ಕಿ ಹಾಕಾದ್ಮೇಲೆ ಇನ್ನೊಂದು ಸಲ ರುಚಿ ನೋಡಿ, ಅವಾಗೇನಾದರೂ ಸಪ್ಪೆ ಅಂದರೆ ಹಾಕೋಬೋದು. ನೋಡಿ, ನೀರು ಕುದೀತಾ ಇದೆ. ಇವಾಗ ನಾನು 1 ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ತೀನಿ.
ಲೈಟ್ ವೆಯ್ಟ್ ಮಸಾಲೆ ಇರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೋಡಿ ಇವಾಗ ಕುದಿಯೋಕ್ಕೆ ಶುರು ಆಯ್ತದೆ. ನೋಡಿ ಯಾವ ರೀತಿ ಕುದೀತಾ ಇದೆ ಮಸಾಲೆ ಅಂತ. ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ತೀನಿ. ತೊಳೆದು ಇಟ್ಕೊಂಡಿದ್ದೆ ಆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನೋಡಿ ಅಕ್ಕಿ ಎಲ್ಲ ಸೇರಿಸಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಆಗಬೇಕು. ಬಟಾಣಿ ಮತ್ತು ಇದೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಆನಂತರ ಇನ್ನೊಂದು ಸಲ ಉಪ್ಪನ್ನ ಚೆಕ್ ಮಾಡಿಬಿಟ್ಟು ಉಪ್ಪೇನಾರ ಕಡಿಮೆ ಆಗಿದ್ರೆ ಈ ಟೈಮಲ್ಲಿ ಹಾಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ವೈಟ್ ಮತ್ತು ಗ್ರೀನ್ ಮಿಕ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕಂತೂ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ತೆಗೆದ್ರೆ ಸಾಕು. ನೋಡ್ತಾ ಇರ್ಬೋದು ಗೀ ರೈಸ್ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಂತ. ನಾವು ಹಳ್ಳೀಲಿ ಬೆಳೆದಿರೋದ್ರಿಂದ ನಾನು ಮನೆ ಅಕ್ಕಿನೇ ಯೂಸ್ ಮಾಡಿದ್ದೀನಿ. ನಾನು ಯಾವುದೇ ಅಂಗಡೀಲಿ ತಂದು ಬಾಸುಮತಿ ಅಕ್ಕಿ ಯಾವುದೂ ಹಾಕಿಲ್ಲ. ನಾವು ಗದ್ದೆಗಳಲ್ಲೆಲ್ಲ ಬೆಳೆಯೋದ್ರಿಂದ ನಾವು ಅಂಗಡೀಲಿ ಅಕ್ಕಿನ ತಗೊಬರಲ್ಲ. ನೋಡಿ ಈ ರೀತಿ ಗೀ ರೈಸ್ ರೆಡಿ ಆಯಿತು. ನೆಕ್ಸ್ಟು ಇವಾಗ ಸಿಂಪಲ್ಲಾಗಿ ತರಕಾರಿ ಕುರ್ಮ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಫ್ರೈ ಪ್ಯಾನ್ ಇಟ್ಬಿಟ್ಟು ನಾನು ಫಸ್ಟು ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊತೀನಿ, ಯಾವ್ಯಾವ ಮಸಾಲೆ ಬೇಕು ಅಂತ. ಸ್ವಲ್ಪ ಫ್ರೈ ಪ್ಯಾನ್ ಕಾಯಲಿ. ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಎಲ್ಲ ಮಸಾಲೆನೂ ಹಾಕಿ ಫ್ರೈ ಮಾಡ್ಕೊತೀನಿ. ನೋಡಿ ಇದಕ್ಕೆ ಯಾವ್ದು ಮಸಾಲೆ ಬೇಕು ಅಂದರೆ ಕಾಯಿ ತುರಿ ಅಂದರೆ 1-2 ಟೇಬಲ್ ಸ್ಪೂನ್ ಅಷ್ಟೇ ನಾನು ತಗೊಂಡಿರೋದು. ನೆಕ್ಸ್ಟ್ ಮಸಾಲೆ ನೋಡಿ ಈರುಳ್ಳಿ, ತರಕಾರಿ ಯಾವ್ದು ಬೇಕು ಅಂತ 2 ಲವಂಗ, ಕ್ಯಾರೆಟು, ಬಟಾಣಿ, ಈರುಳ್ಳಿ, ಗೆಡ್ಡೆಕೋಸು ಮತ್ತು ಬೀನ್ಸ್. ಇನ್ನು ಯಾವುದಾದ್ರೂ ತರಕಾರಿಗಳು ನಿಮ್ಮ ಹತ್ರ ಇತ್ತು ಅಂತಂದರೆ ಹಾಕೋಬೋದು. ಸದ್ಯಕ್ಕೆ ನನ್ನ ಹತ್ರ ಇಷ್ಟು ತರಕಾರಿ ಇತ್ತು ಅಂದ್ಬಿಟ್ಟು ನಾನು ಇದನ್ನು ಹಾಕಿದ್ದೀನಿ. ನೋಡಿ ಇವಾಗ ಫ್ರೈ ಪ್ಯಾನಿಗೆ ಮೊದಲು ಫ್ರೈ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ನಾನು ಮಸಾಲೆನೆಲ್ಲ ರೋಸ್ಟ್ ಮಾಡ್ಕೊತೀನಿ. ಮಸಾಲೆ ಎಲ್ಲ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಬೇಯುವಂಥ ಅವಶ್ಯಕತೆ ಏನಿಲ್ಲ. ಎಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಲವಂಗ, ಏಲಕ್ಕಿ ಕಾಯಿ ಮತ್ತು ಈರುಳ್ಳಿ, ಎಲ್ಲ ಬೆಳ್ಳುಳ್ಳಿ ಎಲ್ಲ ಪದಾರ್ಥಗಳನ್ನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ನೋಡಿ ಇವಾಗ ಶುಂಠಿ ಸ್ವಲ್ಪ ಹಾಕ್ತೆ. ಇದನ್ನು ಇವಾಗ ಸ್ವಲ್ಪ ನೋಡಿ ನಿಧಾನಕ್ಕೆ ಫ್ರೈ ಮಾಡ್ತಾ ಇದ್ದೀನಿ. ಈ ತರಕಾರಿ ಗ್ರೇವಿನೂ ಅಷ್ಟೇ. ಇದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋ ತನಕ ಉರಿಬೇಕು. ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೊಮೊಟೊ ಹಾಕ್ತಾಯಿದ್ದೀನಿ, ಸಣ್ಣ ಗಾತ್ರದ್ದು. ಅಂದರೆ ನೀವು ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊತೀರಾ ಅಂದರೆ ನಾನೇನು ಇವಾಗ ಮಸಾಲೆ ತೋರಿಸಿದ್ದೀನಲ್ವ, ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಒಂದು 6-7 ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಇದು ಹುರಿದಿರುವಂಥ ಗೋಡಂಬಿ. ತುಪ್ಪ ಮತ್ತು ಮೆಣಸಿನ ಪುಡಿನ ಹಾಕಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇವಾಗ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಷ್ಟೇ ಇದು ನನಗೆ ಸ್ವಲ್ಪ ಕೈ ಆಡಿಸಿ ಆರಕ್ಕೆ ಬಿಟ್ಬಿಡಬೇಕು. ಅನಂತರ ಇದನ್ನ ರುಬ್ಕೊಳ್ಳೋಣ. ನೋಡಿ ಇದೇ ಪ್ಯಾನ್ಗೆ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ ನಂತರ ಹಾಕಿದ್ರೆ ಈರುಳ್ಳಿ ಇದೆಲ್ಲ ಬೇಗ ಫ್ರೈ ಆಗುತ್ತೆ. ಯಾವುದೇ ಪದಾರ್ಥ ಆದರೂ ಎಣ್ಣೆ ಕಾದ ಮೇಲೆ ಹಾಕಬೇಕು. ನೋಡಿ ಇವಾಗ ಕಾದಿದೆ, ಈರುಳ್ಳಿ ಹಾಕಿದ್ದೀನಿ.
ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ. ಇದು ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೋಡಿ, ಇವಾಗ ಎಲ್ಲ ತರಕಾರಿಗಳನ್ನೂ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ತರಕಾರಿಗಳನ್ನೂ ಬೇರೆ ಯಾವ್ದಾದ್ರು ತರಕಾರಿ ಇತ್ತು ಅಂದರೆ ಸೇರಿಸಿ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ತಿರುಗ್ಸೋಣ. ನೋಡಿ, ಈ ರೀತಿ ಎಲ್ಲ ತರಕಾರಿಗಳನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಾಗು ಬೇಗ ಬೇಗ ಆಗಿಬಿಡುತ್ತೆ, ತುಂಬ ಟೈಮ್ ಏನು ತಗೊಳ್ಳಲ್ಲ. ನೋಡಿ, ಇದು ಉಪ್ಪು ಹಾಕಿ ನೋಡಿ, ಇಷ್ಟಾದ ತಕ್ಷಣ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಈ ಮಸಾಲೆನ ಹಾಕಿ ಮತ್ತೆ ಇವಾಗ ತಿರುಗಿಸ್ತೀನಿ. ಎಲ್ಲ ತರಕಾರಿಗಳಿಗೆಲ್ಲ ಹೊಂದಬೇಕು ಅದು ಮಸಾಲೆ. ಆನಂತರ ಸ್ವಲ್ಪ ನೀರು ಹಾಕ್ಕೊತೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿ, ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿಗಿರಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ತರಕಾರಿಗಳಿಗೂ ಮಸಾಲೆ ಹಿಡಿಯೋ ರೀತಿ ಮಿಕ್ಸ್ ಮಾಡಬೇಕು. ಉಪ್ಪು ಮೊದಲೇ ಹಾಕಿರೋದ್ರಿಂದ ಲಾಸ್ಟಲ್ಲಿ ನೀರೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಗೀ ರೈಸ್ಗೂ ಹಾಕಿರ್ತೀವಿ, ಹಾಗಾಗಿ ನೋಡಿ ಒಂದು ಇದರ ಲೆವೆಲಲ್ಲಿ ರುಚಿನ ಹಾಕಬೇಕು. ನೋಡಿ, ಇವಾಗ ತರಕಾರಿಗೆಲ್ಲ ಮಸಾಲೆ ನೀಟಾಗಿ ಸೆಟ್ಟಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ನಾನು ಯಾವ ಜಾರಲ್ಲಿ ರುಬ್ಬಿದ್ದೆ ಅಲ್ವಾ ಅದೇ ಜಾರಲ್ಲೇ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಅದಾದಮೇಲೆ ಅಕಸ್ಮಾತ್ ಏನಾದರೂ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ನಾನು ಇನ್ನೂ ಒಂದು ಸ್ವಲ್ಪ, ನೋಡಿ ಗಟ್ಟಿನೇ ಇದೆ, ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಗೀ ರೈಸ್ಗಾಗಿರೋದ್ರಿಂದ ಸ್ವಲ್ಪ ತೆಳ್ಳಗಿದ್ರೇ ಟೇಸ್ಟ್ ಚೆನ್ನಾಗಿರ್ತದೆ. ತುಂಬ ಗಟ್ಟಿ ಆಯಿತು ಅಂತಂದರೆ ಅದು ಚೆನ್ನಾಗಿರಲ್ಲ, ಟೇಸ್ಟ್ ಹೋಗ್ಬಿಡುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ನೀರು ಸೇರಿಸಿ ನೋಡಿ, ಇವಾಗ ಇಷ್ಟಾಗಿದೆ. ಇವಾಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ರೆ ಕುರ್ಮ ನೋಡಿ ಲಾಸ್ಟ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಸುತ್ತ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಕೈ ಆಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ಇಷ್ಟಾದರೆ ಗೀ ರೈಸ್ಗೆ ಕುರ್ಮ ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.